ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲತಾ ಯೋಗೇಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಡೆಮೋ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ, ಓಕೆನಾ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸೆಮಿ ಆಟೋಮೆಟಿಕ್, ಅಂದರೆ ಒಂದು ಕಡೆ ವಾಶು ಒಂದು ಕಡೆ ಡ್ರೈ ಬರುತ್ತಲ್ಲ, ಆ ವಾಷಿಂಗ್ ಮೆಷಿನ್ ಬಗ್ಗೆ ನಾನು ಇವತ್ತು ಡೆಮೋ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಇದು ಡೆಮೋ ಇರಲ್ಲ ಹಾಗಾಗಿ, ಓಕೆನಾ. ಇದು ಬಂದುಬಿಟ್ಟು ವಾಶು ಮತ್ತು ಸ್ಪಿನ್ನು ಅಂತ ಎರಡು ಥರ ಇರುತ್ತೆ. ನಾವು ವಾಶಿಗೆ ಇಟ್ಕೊಂಡ್ರೆ ಈ ಕಡೆ ಹಾಕ್ಕೋಬೇಕು, ಸ್ಪಿನ್ನು ಅಂದರೆ ಡ್ರೈಗೆ ಇಟ್ಕೊಂಡ್ರೆ ಈ ಕಡೆ ಹಾಕ್ಕೋಬೇಕು, ಓಕೆನಾ. ಆಮೇಲೆ ಇದು ಇಲ್ಲಿ ಟ್ಯಾಬ್ ಕನೆಕ್ಷನ್, ಅಂದರೆ ವಾಟ್ರದ್ದು ಕನೆಕ್ಷನ್ ಬೇಕಾದರೂ ಮಾಡ್ಕೋಬೋದು, ಬೇಡ ಅಂದರೆ ನಾವು ಕೈಯಿಂದ ಅಂದರೆ ಬಕೆಟು ಬಿಂದಿಗೆಯಿಂದನೂ ನೀರನ್ನ ಎತ್ತಾಕೋಬೋದು. ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಲ್ಲ, ಅದು ಔಟ್ಲೈಟ್ ಬರುತ್ತೆ, ಓಕೆನಾ. ಅದು ಬಿಟ್ಟರೆ ಇದು ಟೈಮರು, ಅಂದರೆ ವಾಷಿಂಗ್ ಟೈಮರು. ನಮಗೆ 45 ಮಿನಿಟ್ಸ್ವರೆಗೂ ಇಟ್ಕೋಬೋದು, 10 ಮಿನಿಟ್ಸ್, 5 ಮಿನಿಟ್ಸ್ ಎಷ್ಟಾದರೂ ಇಟ್ಕೋಬೋದು. ಅದು ಈ ಥರ ರೊಟೇಟ್ ಆಗ್ತಾ ಆಟೋಮೆಟಿಕ್ ವಾಶ್ ಎಲ್ಲ ಮುಗಿದ್ಮೇಲೆ ನೀವು ಏನು ಟೈಮಿಂಗ್ ಸೆಟ್ ಮಾಡಿರ್ತೀರೋ ಅದೇ ಆಫ್ ಆಗುತ್ತೆ, ಓಕೆನಾ. ಇದು ವಾಶ್ ಸೆಲೆಕ್ಟರು, ಅಂದರೆ ನನಗೆ ಯಾವ ಥರ ವಾಶ್ ಬೇಕು, ಡೆಲಿಗೇಟ್, ಜೆಂಟಲ್, ನಾರ್ಮಲ್, ಹೆವಿ ಆ ಥರ. ಜೆಂಟಲ್ ಅಂದರೆ ನಾರ್ಮಲ್ಲು, ಅದ್ರ ಅಂದರೆ ತುಂಬ ಹೆವಿ, ಅಂದರೆ ಬ್ಲ್ಯಾಂಕೆಟ್, ಬೆಡ್ ಸ್ಪ್ರೆಡ್ ಆ ಥರ ಹಾಕಿರ್ತೀವಲ್ಲ, ಆ ಥರ ಏನಾದರೂ ಹಾಕ್ಕೊಂಡಾಗ ತುಂಬ ಹೆವಿ ಇಟ್ಕೋಬೇಕಂದ್ರೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಇದು ವಾಶ್ ಸೆಲೆಕ್ಟರ್, ಓಕೆನಾ. ಅದೆಲ್ಲ ಮುಗಿದ ಮೇಲೆ ಇದು ಡ್ರೈನು, ಅಂದರೆ ವಾಟ್ರನ್ನ ನಾವು ಆಚೆ ಕಳಿಸ್ತೀವಲ್ವ, ಅದಕ್ಕೆ ಅವೆಲ್ಲ ಆಫ್ ಮಾಡಿಕೊಂಡು ಅದು ವಾಟ್ರದ್ದು ಇದು ಔಟ್ಲೈಟ್ ಇರುತ್ತಲ್ವ, ಅದನ್ನು ನಾವು ಕೆಳಗೆ ಬಿಟ್ಬಿಟ್ಟು ಡ್ರೈನ್ ಔಟ್, ಅಂದರೆ ವಾಟ್ರನ್ನ ಆಚೆ ಕಳಿಸೋಕ್ಕೆ ಡ್ರೈನ್ ಔಟ್ ಮಾಡಿದರೆ ಆಟೋಮೆಟಿಕ್ ಅದೇ ವಾಟ್ರು ಆಚೆ ಹೋಗುತ್ತೆ, ಇದು ಓಕೆನಾ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸ್ಪಿನ್ ಸೆಲೆಕ್ಟರ್, ಅಂದರೆ ಇದು ನಮಗೆ ಡ್ರೈ ಆಗೋಕ್ಕೆ. ಡ್ರೈನ್ ಔಟದು ನಾನು ನಾರ್ಮಲ್ ಮೇಲ್ಗಡೆ ಮಾಡಿಬಿಟ್ಟು ಆಮೇಲೆ ಸ್ಪಿನ್ ಸೆಲೆಕ್ಟರ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕು ಸ್ಪಿನ್ನು, ಅಂದರೆ ಡ್ರೈ ಎಷ್ಟು ಆಗಬೇಕು ಅದನ್ನು ನಾವು ಚೂಸ್ ಮಾಡಿಕೊಂಡು, ಇಲ್ಲಿ 10ವರೆಗೂ ಇದೆ ನಮಗೆ, ಓಕೆನಾ. ಸೂಪರ್ ಡ್ರೈ, ನಾರ್ಮಲ್ಲು, ಆಮೇಲೆ ಡೆಲಿಗೇಟ್ಸು ಆ ಥರ ಎಲ್ಲ ಇದೆ. ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಸ್ಪಿನ್ ಆಗುತ್ತೆ ಲಾಸ್ಟಲ್ಲಿ, ಓಕೆನಾ. ಅದಾದಮೇಲೆ ನಮಗೆ ನೆಕ್ಸ್ಟು ಡ್ರಮ್ಮಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ಬಂದುಬಿಟ್ಟು ಇದರಲ್ಲೇ ನಾವು ವಾಟ್ರೆಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕು. ಇದು ಸೆಮಿ ಆಟೋಮೆಟಿಕಲ್ಲಿ ಬಂದುಬಿಟ್ಟು ನಮಗೆ ನಾರ್ಮಲ್ ಪ್ಲಾಸ್ಟಿಕ್ ಡ್ರಮ್ ಬರುತ್ತೆ, ಫೈಬರ್ದು, ಓಕೆನಾ. ಇದು ಬಂದುಬಿಟ್ಟು ನಾವು ಡಸ್ಟ್ ಕಲೆಕ್ಟರ್ ಅಂತ ಹೇಳ್ತೀವಿ, ಇದಕ್ಕೆ ಲಿಂಟ್ ಫಿಲ್ಟರ್ ಅಂತ ಹೇಳ್ತೀವಿ. ಅದನ್ನು ನಾವು ಒಂದು ಮಂತಿಗೆ ಒಂದು ಸಾರಿ, ಇಲ್ಲ ನಮಗೆ ತುಂಬ ವಾಷಿಂಗ್ ಚೆನ್ನಾಗಿ ಬೇಕು ಅಂದರೆ ಒಂದು ವಾಶ್ ಆದಮೇಲೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಅದರಲ್ಲಿ ಡಸ್ಟ್ ಕಲೆಕ್ಟರ್ ಆಗಿರುತ್ತೆ, ಓಕೆನಾ. ಅದಾದಮೇಲೆ ಅಲ್ಲಿ ವಾಶ್ ಎಲ್ಲ ಮುಗಿದ್ಮೇಲೆ ಇಲ್ಲಿಗೆ ನಾವು ಬಟ್ಟೆನ ಎತ್ತಿ ಸ್ಪಿನ್ನಿಗೆ ಹಾಕ್ಕೋಬೇಕು. ಇದು ಸ್ಪಿನ್ನು, ಅಂದರೆ ಬಟ್ಟೆನ ಡ್ರೈ ಮಾಡುತ್ತಲ್ವ ಅದು. ಅಂದರೆ ಇದು ತುಂಬ ಜಾಸ್ತಿ ಬಟ್ಟೆ ಹಿಡಿಸಲ್ಲ, ಸ್ವಲ್ಪ ಬಟ್ಟೆನ ಹಾಕ್ಕೊಂಡು ನಾವು ಡ್ರೈನ ಮಾಡ್ಕೋಬೇಕು. ಇಲ್ಲಿಗೆ ನಮಗೆ ಎಷ್ಟೆಷ್ಟು ಬಟ್ಟೆ ಬೇಕು, ಎಷ್ಟೆಷ್ಟು ಹಿಡಿಸುತ್ತೆ ಆ ಡ್ರಮ್ಮು, ಅಷ್ಟೆಷ್ಟು ಬಟ್ಟೆ ಹಾಕ್ಕೊಂಡು ನಾವು ಡ್ರೈನ್ ಮಾಡ್ಕೋಬೇಕು. ಇಷ್ಟೇ ಸೆಮಿ ಆಟೋಮೆಟಿಕ್ನ ಯೂಸ್ ಮಾಡೋದು. ಹಾಗಾಗಿ ಇದಕ್ಕೆ ಯಾವುದೇ ಬ್ರ್ಯಾಂಡಲ್ಲೂ ಇನ್ಸ್ಟಾಲೇಷನ್ ಅಂದರೆ ಫಿಟ್ಟಿಂಗಿಗೆ ಬರಲ್ಲ, ಓಕೆನಾ. ಇದು ಕಂಪ್ಲೀಟ್ ಯೂನಿಟ್ಗೆ 2 ವರ್ಷ ವ್ಯಾರಂಟಿ ಬರುತ್ತೆ. ಮೋಟ್ರಿಗೆ ಬಂದುಬಿಟ್ಟು ನಮಗೆ 5 ಇಯರ್ಸ್ ವ್ಯಾರಂಟಿ ಕೊಡ್ತಾನೆ. ಇದು ಸೆಮಿ ಆಟೋಮೆಟಿಕ್ ಡೆಮೋ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ಬ್ರ್ಯಾಂಡಲ್ಲೂ ಇನ್ಸ್ಟಾಲೇಷನ್ಗೆ ಹೋಗಲ್ಲ. ತೊಗೊಳ್ಳುವಾಗಲೇ ಹೇಳಿರ್ತಾರೆ, ಬಟ್ ಕೆಲವೊಬ್ಬರಿಗೆ ಅದು ಅರ್ಥ ಆಗಿರಲ್ಲ ಯಾವ ಥರ ಯೂಸ್ ಮಾಡಬೇಕು ಅಂತ. ಹಾಗಾಗಿ ನೋಡಿ, ಸೆಮಿ ಆಟೋಮೆಟಿಕಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ನಮಗೆ. ಎಲ್ಲ ಬ್ರ್ಯಾಂಡ್ಗಳು ನಾನು ತೋರಿಸಿದ್ದೀನಿ ನಿಮಗೆ, ಓಕೆನಾ. ಇದು ವರ್ಲ್ಫುಲ್ಲು, ಕೆನ್ವಿನೇಟರು, ಸ್ಯಾಮ್ಸಂಗು ಎಲ್ಲ ಬ್ರ್ಯಾಂಡು ಇದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.